ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು, ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಮುಂದಿನ ನಡೆಯೇನು? ಮಹಿಳಾ ಮೀಸಲಾತಿ ಡಿಲಿಮಿಟೇಷನ್ ಪ್ರತ್ಯೇಕವಾಗಿ ಮಂಡನೆ ಮಾಡುತ್ತಾ? ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧಿಸುವ ಪ್ರಶ್ನೆ ಇಲ್ಲ. ಮನಮೋಹನ್ ಸಿಂಗ್ ಇದ್ದಾಗ ದೇಶದಲ್ಲಿ ಬಿಲ್ ತಂದಿದ್ದೇ ನಾವು. ಬಿಲ್ನ ಒಟ್ಟಿಗೆ ತಂದಿದ್ದಕ್ಕೆ ಸೋಲಾಗಿದೆ ಎಂದ ಪರಮೇಶ್ವರ್. ಮಹಿಳಾ ಮೀಸಲಾತಿ ಜಾರಿಗೆ ತರುವುದು ರಾಜಕೀಯಕ್ಕಲ್ಲ. ಮಹಿಳಾ ಮೀಸಲಾತಿ ವಿರೋಧ ಸಮಾನತೆ ತತ್ವಕ್ಕೆ ತದ್ವಿರುದ್ಧ. ಬಿಲ್ ಸೋಲು ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ. ಮಹಿಳೆಯರಿಗೆ ರಾಜಕೀಯ ಶಕ್ತಿ ಕೊಡುವುದನ್ನು ಕಾಂಗ್ರೆಸ್ ವಿರೋಧಿಸಿದೆ. ಮಹಿಳೆಯರಿಗೆ ಸಮಾನ ಅವಕಾಶ ಕೊಡೋ ಅಂಬೇಡ್ಕರ್ ಮಹತ್ವಾಕಾಂಕ್ಷೆಯನ್ನ ಸೋಲಿಸಿದೆ. ಮಹಿಳೆಯರ ಮಸೂದೆಗೆ ವೋಟ್ ಹಾಕದೇ ಇದ್ದಿದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಮಾಡಿದ ಇರಾನ್. ಅಮೆರಿಕ ಇರಾನ್ನ ಹಡಗು ಬ್ಲಾಕ್ ಮಾಡಿದ್ದಕ್ಕೆ ಕೌಂಟರ್. ಟ್ರಂಪ್ ಪ್ರಸ್ತಾಪಿಸಿದ ವಿಚಾರಗಳೆಲ್ಲ ಸುಳ್ಳು ಎಂದ ಇರಾನ್. ಅಮೆರಿಕ ಇರಾನ್ ಮಧ್ಯೆ ಎರಡನೇ ಸುತ್ತಿನ ಮಾತುಕತೆಗೆ ಡೇಟ್ ಫಿಕ್ಸ್. ಏಪ್ರಿಲ್ 20ರ ಸೋಮವಾರ ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಯುವ ಸಾಧ್ಯತೆ. ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಕ್ಲೋಸ್ ಮಾಡಿದೆ ಇರಾನ್. ಹರಿಹರ ಪಂಚಮಸಾಲಿ ಪೀಠದ ವಿಚಾರಕ್ಕೆ ಹೈಡ್ರಾಮಾ. ಮಠದಿಂದ ವಚನಾನಂದ ಶ್ರೀಗಳನ್ನ ಹೊರಹಾಕ್ತೀವಿ ಎಂದಿದ್ದ ಟ್ರಸ್ಟಿಗಳು. ಶ್ರೀಗಳ ರಕ್ಷಣೆಗೆ ಮಠಕ್ಕೆ ಹಗಲು ರಾತ್ರಿ ಪಾಳಿಯಲ್ಲಿ ಕಾವಲು ನಿಂತ ಭಕ್ತರು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ. ಪರಪ್ಪನ ಅಗ್ರಹಾರದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಯುಟಿಪಿ ನಂಬರ್ 3674 ಕೊಟ್ಟ ಅಧಿಕಾರಿಗಳು. 10 ದಿನ ಕ್ವಾರಂಟೈನ್ ಸೆಲ್, ಬಳಿಕ ಬೇರೆ ಸೆಲ್ಗೆ ಶಿಫ್ಟ್. ಶಾಸಕ ಸ್ಥಾನದ ಬಗ್ಗೆ ವಕೀಲರ ಜೊತೆ ವಿನಯ್ ಕುಲಕರ್ಣಿ ಚರ್ಚೆ. ಇವತ್ತೇ ಆರ್ಡರ್ ಪ್ರತಿ ಸ್ಪೀಕರ್ಗೆ ತಲುಪಿದ್ರೆ ಸ್ಥಾನ ರದ್ದು. ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ. ಪೊಲೀಸರಿಗೆ ತಲೆನೋವಾದ ಐಪಿಎಲ್ ಟಿಕೆಟ್ ಮಾರಾಟ ದಂಧೆ. ಇವತ್ತು ಬೆಂಗಳೂರಲ್ಲಿ ಆರ್ಸಿಬಿ ಡೆಲ್ಲಿ ಮಧ್ಯೆ ಮ್ಯಾಚ್ ಕಾರಣಕ್ಕೆ ಟೆನ್ಷನ್. ಬ್ಲಾಕ್ನಲ್ಲಿ ಟಿಕೆಟ್ ಮಾರುವವರ ಪತ್ತೆಗೆ ಸಿಬ್ಬಂದಿ ನಿಯೋಜನೆ. ಆರ್ಸಿಬಿ ಡೆಲ್ಲಿ ಪಂದ್ಯ ಹಿನ್ನೆಲೆ ನಗರದಲ್ಲಿ ಸಂಚಾರಕ್ಕೆ ಬದಲಿ ಮಾರ್ಗ. ಟಿಕೆಟ್ ಇಲ್ಲದವರು ಸ್ಟೇಡಿಯಂ ಬಳಿ ಗುಂಪು ಸೇರೋ ಹಾಗಿಲ್ಲ. ರೂಲ್ಸ್ ಬ್ರೇಕ್ ಮಾಡೋರ ವಿರುದ್ಧ ಕಠಿಣ ಕ್ರಮಕ್ಕೂ ಸಿದ್ಧತೆ. ಮಹಿಳಾ ಕಸ್ಟಮ್ಸ್ ಅಧಿಕಾರಿಯ ಮೇಲೆ ಅತ್ಯಾಚಾರ ಕೇಸ್. ಕೃಪಲಾನಿ ಎಂಬಾತನನ್ನ ಬಂಧಿಸಿದ ಪುಲಕೇಶಿ ನಗರ ಪೊಲೀಸರು. 50ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಿರೋದು ಬೆಳಕಿಗೆ. ವಿವಿಪುರಂ ಠಾಣೆಯಲ್ಲಿ ಮತ್ತೊಂದು ಕೇಸ್. ಬಾಡಿಗೆದಾರಳ ಕಿರುಕುಳಕ್ಕೆ ಟವರ್ ಏರಿದ ಓನರ್ ಮಗ. 2 ಲಕ್ಷ ಸಾಲ ಪಡೆದಿದ್ದ ಭೀಮು. ಅಸಲು ಬಡ್ಡಿ ಸೇರಿ 17 ಲಕ್ಷ ರೂಪಾಯಿ ಕೇಳಿದ ನಿಖಿತ. ಸಾಲದ ಕಿರಿಕಿರಿಗೆ ಮನನೊಂದು ಟವರ್ ಏರಿದ ಮಾಲೀಕನ ಪುತ್ರ. ಬೆಂಗಳೂರಿನಲ್ಲಿ 10 H5N1 ಪ್ರಕರಣಗಳು ಪತ್ತೆ. ಮಾಂಸಪ್ರಿಯರಲ್ಲಿ ಶುರುವಾಗಿದೆ ಹಕ್ಕಿ ಜ್ವರದ ಭೀತಿ. ಚಳಿ, ಜ್ವರ, ಕೆಮ್ಮು, ಉಸಿರಾಟದ ತೊಂದರೆಯಾದರೆ ಆರೋಗ್ಯದ ಬಗ್ಗೆ ಇರಲಿ ಗಮನ. ಕೇಂದ್ರ ಸರ್ಕಾರದ ಜನಗಣತಿ ಆರಂಭ. ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗೂ ಸೆನ್ಸಸ್ ಡ್ಯೂಟಿ. ವೈದ್ಯಕೀಯ ಸೇವೆಗೆ ಸಿಬ್ಬಂದಿ ಇಲ್ಲದೆ ರೋಗಿಗಳ ಪರದಾಟ. ಶಿವಮೊಗ್ಗದ ಹುಲಿಕಲ್ ಘಾಟ್ ಕುಸಿದು 3 ಸಾವು ಕೇಸ್. ದುರ್ಘಟನೆ ನಡೆದು ವಾರ ಕಳೆದರೂ ದಾಖಲಾಗಿಲ್ಲ ಎಫ್ಐಆರ್. ಗುತ್ತಿಗೆದಾರನ ಬೆನ್ನಿಗೆ ಪ್ರಭಾವಿಗಳು ನಿಂತಿರುವ ಅನುಮಾನ. ಲಾಸ್ ವೇಗಸ್ನ ಸಿನಿಮಾ ಕಾನ್ನಲ್ಲಿ 9 ನಿಮಿಷಗಳ ಶೋ ರೀಲ್ ಪ್ರದರ್ಶನ. ಕಾಂಟೆಂಟ್ನಿಂದ ಎಲ್ಲರ ಗಮನ ಸೆಳೀತಾ ಇರೋ ಟಾಕ್ಸಿಕ್. ಸಿನಿಮಾದ ಕ್ವಾಲಿಟಿಗೂ ಎಲ್ಲರ ಮೆಚ್ಚುಗೆ.
ಭರದಿಂದ ಸಾಕ್ತಿದೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಶೂಟಿಂಗ್. ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕೆ ಸೆಟ್ ಸಿದ್ಧ. ರೆಟ್ರೋ ಪಬ್ ಡ್ಯಾನ್ಸ್ ಫ್ಲೋರ್ನಲ್ಲಿ ಹೆಜ್ಜೆ ಹಾಕಲಿರೋ ಶಿವಣ್ಣ ಡಾಲಿ. ಡಿವೈನ್ ಸ್ಟಾರ್ ಮನೆಯಲ್ಲಿ ಹರಕೆ ಪ್ರದರ್ಶನ. ಬೈಂದೂರಿನ ಕೆರಾಡಿಯ ರಿಷಬ್ ಶೆಟ್ಟಿ ಹಿರಿಯರ ಮನೆಯಲ್ಲಿ ನಡೆದ ಆಚರಣೆ. ಕಾಂತಾರ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಿದ್ರಿಂದ ಕಳೆದ ಮೇ ತಿಂಗಳಲ್ಲಿ ತೀರಿಸಬೇಕಿದ್ದ ಹರಕೆ ಈಗ ತೀರಿಸಿದ ನಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.